ತಿನ್ನಮ್ಮ ಬಾಯಿ ಆಡ್ತು ಟಕ ಮಿಷಿನ್ ನೋಡ್ದಂಗೆ ಸೋರೈತಲ್ಲ ಅಲ್ಲಿ ಇಬ್ರದು ಆರನೇದು ಒಂದೇ ಸಲ ಯಾಕಂಡ್ರಿ ಇಬ್ರು ನೀ ತಿನ್ನೋದು ಹೇಳ್ದಾರ ತಿಂದು ಕೊಡ್ತು ಬಿಡು ನಿನ್ಗೇನು ಓಯ್ ಏನ್ ಅವೆಲ್ಲ ಬೇಡ ನೀನು ನೀನು ತಿಂದು ಯಾರು ನಾ ಕೊಡು ಅಂತ ನಾನು ಹೇಳ್ದೋಳಲ್ಲ ನಾನು ತಿಂದು ಹೇಳ್ದಾಳ ಎಲ್ಲರಿಗೂ ಏನಕ್ಕೆ ಸ್ವಾಗತ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಡಿಫ್ರೆಂಟ್ ವ್ಲಾಗು ಚಾಲೆಂಜ್ ವ್ಲಾಗು ಪ್ರೂಫ್ ಬುಕ್ ಹೊಸ ಮಾಡ್ತಾ ಇದೀವಿ. ಈ ವ್ಲಾಗ್ ನಮ್ಮ ವಿಡಿಯೋದಲ್ಲಿ ಯಾವತ್ತೂ ನೋಡಿರಲ್ಲ, ಹೊಸ ಮಾಡ್ತಾ ಇದೀವಿ. ಏನಪ್ಪ ಅಂತಂದ್ರೆ ಪಾನಿಪುರಿ ತಗೊಂಬಂದಿಕೊಂಡಿದೀವಿ. ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದೀವಿ ನಮ್ಮನೆಗೆ. ಎಲ್ಲ ರೆಡಿಮೇಡ್ ಹೇಳಿದ್ದೇನೆ, ಇದೊಂದು ಮಾತ್ರ ರೆಡಿಮೇಡು. ಆ 5 ಪ್ಯಾಕೆಟ್ ಅದು ಮಾಡೋಕ್ಕಾಗಲ್ಲ, ಮಾಡ್ಬೋದು, ಟೈಮ್ ಆಗ್ತದೆ. ಮತ್ತೆ ರೆಡಿಮೇಡ್ ತಂದು ಕರಿಯೋಕೆ ಅದೊಂಥರ ಡಿಫ್ರೆಂಟ್ ಸ್ಟ್ರಕ್ಚರ್ ಬರ್ತಾರೆ. ಅದಕ್ಕೆ ಇದು ಅಂಗಡಿಯವ್ರು ಮಾಡ್ತಾರಲ್ಲ ಪಾನಿಪುರಿ ಅಂಗಡಿ, ಅವ್ರ ಹತ್ರ ನಾವು ತಗೊಂಡಿದ್ದೀನಿ. ಇದನ್ನ ಎಷ್ಟು 150 ರೂಪಾಯಿ ಅಷ್ಟೇ, 100 ರೂಪಾಯಿಗೆ 160 ಬಂದು. ಇವಾಗ ಪಾನಿಪುರಿ ಕಾಂಪಿಟೇಷನ್ನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾಯಿ ಕಲ್ಸ್ಕೊಂಡು ಆಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೈಸ್. ಪ್ರೊಸೆಸ್ ಮಾಡ್ಬಿಟ್ಟು ಪ್ರೊಸೆಸ್ ಬೇಕಂತ ಹೇಳ್ರಿ. ಪಾನಿ ಮಾಡವಳೆ ಮತ್ತೆ ಇಲ್ಲಿ ಅದೇನೋ ಪಾನಿ ಹೊಡಿಗೆ ಹಾಕೋಕೆ ಏನಂತಾರ ಅದಕ್ಕೆ ಏನಂತಾರ ಗೊತ್ತಿಲ್ಲ. ಪಾನಿಪುರಿ ಹೊಡಿಗೆ ಹಾಕಲ್ಲ ಇದು ಮಾಡವ್ರೆ. ಇಲ್ಲಿ ಮಿಕ್ಸ್ಚರ್ ಪ್ಲೈನ್ ಮಿಕ್ಸ್ಚರ್ ತರಬೇಕಾಯ್ತು, ಪ್ಲೈನ್ ಮಿಕ್ಸ್ಚರ್ ಸಿಗ್ಲಿಲ್ಲ. ಬಂದ್ಬಿಟ್ಟೆ ನನ್ಮನು ಕೊಯ್ದವನು ಅಲ್ಲಿ ಸಿಟಿಗೆ ಹೋದವನು ಮರ್ಕೊಂಡ್ಬಿಟ್ಟೆ. ಅದರೊಳ ಸಿಕ್ತು, ಬೇಕ್ರಿಗೆ ಅದೇ ಸಿಕ್ಕಿದ್ದು, ಪ್ಲೈನ್ ಚೋದ ಸಿಗ್ಲಿಲ್ಲ. ಸೊ ಇವಾಗ ಪಾನಿಪುರಿ ರೆಡಿ. ಇಷ್ಟು 160 ಇಷ್ಟು ಜನ ಅವರೇ ಪಾರ್ಟಿಸಿಪೆಂಟ್ಸು. ಇವರೆಲ್ಲ ಒಂದು 10 ತಿಂದರೆ ಉದುರೋತಾರೆ. ಮೇಯ್ನ್ ಅವರೇ 3 ಜನ. ಯಾರು ಜಾಸ್ತಿ ನಾನೇನು ಟ್ರೈ ಮಾಡೋಲ್ಲ. ನಾಳೆ ಎಕ್ಸಾಮ್ ಅದೇ ತಿಂದ್ಬಿಟ್ಟು ಆಮೇಲೆ ಮನೆ ಕಟ್ಟೆ ಅಂತಂದರೆ ಫೇಲ್ ಆಗ್ತೀನಿ. ಅದಕ್ಕೆ ನಾನು ಕಾಂಪೀಟ್ ಮಾಡ್ತಾ ಇಲ್ಲ. ನನಗೆ ಮೇಯ್ನ್ ಕಾಂಪಿಟೇಟರ್ಸ್ ಇವರೇನೇ. ಗೆದ್ದವ್ರಿಗೆ ಏನು ಬೇಕು ಅಂತ ಕೇಳಿರಿ ನೀವು. ನಮ್ಮ ಕಡೆಯಿಂದ ವಿಡಿಯೋ ಮಾಡಿ ಚಾನಲ್ ನಡ್ಸ್ಕೊಳ್ಳೋ ಮೇಂಟೈನ್ ಕಡೆಯಿಂದ ವಿಡಿಯೋ ಗೆದ್ದವ್ರಿಗೆ 1,000 ರೂಪಾಯಿ, 1,001 ರೂಪಾಯಿ ಗೆದ್ದವ್ರಿಗೆ. ಅಂದ್ರೆ 1 ರೂಪಾಯಿ ಮಡಿಕೊಂಡಿದ್ರೆ ಮಡಿಕೊಂಡ್ 1,001 ರೂಪಾಯಿ. 1 ರೂಪಾಯಿ ಲೆಕ್ಕ ಹೆಂಗೆ ಅಂತಂದ್ರೆ ಫಸ್ಟು ಹೆಂಗ್ ಮಾಡೋದು, ಟೈಮ್ ಇಕ್ಕನ ಇಲ್ಲ ಕೌಂಟ್ ಹಾಕ್ತಾ ಇರೋದ. ಏನ್ ಜ್ವರ ಬರಲ್ಲ, ಟೈಮ್ ಇಕ್ಕನ ಹಂಗೆ ಹಾಕಣ ತಿಂತಾ ಇರೋದ. ಟೈಮಿಂಗ್ಸ್ ಹಾಕದಂದ್ರೆ ಸುಧಾರಿಸ್ಕೊಂಡು ತಿಂತಾರಪ್ಪ. ಅಂದ್ರೆ ಇಷ್ಟು ಟೈಮ್ಸ್ ಯಾರು ಜಾಸ್ತಿ ತಿಂತಾರೆ ಅಂತ 2 ನಿಮಿಷ ಇಕ್ಕನ. 1 ನಿಮಿಷನಾ? ಫಸ್ಟ್ 2 ನಿಮಿಷ ನೀನು ಹಾಕ ಕೊಡ್ತಾರೆ. ಅಪ್ಪಂಗೆ 2 ನಿಮಿಷ, ಅಮ್ಮಂಗೆ 2 ನಿಮಿಷ. 2 ನಿಮಿಷ ಯಾರು ಜಾಸ್ತಿ ತಿಂತಾರೆ ಅಂತ. ಆಮೇಲೆ ನಿನಗೆ 2 ನಿಮಿಷ ನಾನು ಹಾಕೊಡ್ತೀನಿ ಫಾಸ್ಟ್ ಆಗುವಾಗ. ನೀನು ಫಾಸ್ಟ್ ಹಾಕಿ ಪ್ಲೇಟಾಗಿ ನೀನು ಒಟ್ಟಾಗಿ ಅವ್ರು ತಿಂತೀನಿ ಪ್ಲೇಟಾಗಿ ಸ್ಟಾರ್ಟ್ ಮಾಡಿರ್ಬೇಕು ನೀನು. ಅವ್ರು ಯಾವಾಗ ತಿನ್ಕೊಳ್ಳಿ, ಸರಿನಾ? ಕಲ್ಸು ಇಷ್ಟೇ ರೂಲ್ಸ್ ರಿಸ್ಟ್ರಿಕ್ಷನ್. ಫಸ್ಟ್ 2 ನಿಮಿಷ ಟೈಮ್ ಕ್ಯಾಟಗರಿ. 2 ನಿಮಿಷ ಯಾರು ಜಾಸ್ತಿ ತಿಂತಾರೆ ಅಂತ. ಅವಾಗ ಇವ್ರು 3 ಜನ ಮೇನ್ ಕಾಂಪಿಟೇಟರು. 3 ಜನದಾಗ ಯಾರಿಬ್ರು ಜಾಸ್ತಿ ಫಾಸ್ಟ್ ಇರ್ತಾರೆ, 3 ಜನ ಯಾರು ಕಮ್ಮಿ ತಿಂತಾರೆ ಅವ್ರು ಎಲಿಮಿನೇಟು. ಆಮೇಲೆ ಇಬ್ರಿಗೆ ಯಾವ ಥರ ಅಂತಂದ್ರೆ ಇಬ್ರಿಗೆ ಅವ್ರಿಗೆ ಲಾಸ್ಟ್ ಕೊಡೋಣ, ಅವ್ರು ಯಾರು ಕಾಂಪೀಟ್ ಮಾಡಕ್ಕಲ್ಲ. ಆಮೇಲೆ ಲಾಸ್ಟ್ ಇಬ್ರು ಯಾರು ಹೇಳ್ಕೊಂತಾರೆ ಅವ್ರಿಬ್ರಿಗೆ ಟೈಮ್ ಗಿಮಿಂಗ್ ಏನಿರಲ್ಲ. ಇದು ಏನು ಜಾಸ್ತಿ ಯಾರು ಕೌಂಟ್ ಜಾಸ್ತಿ ತಿಂತಾರೆ ಅವ್ರಿಗೆ ಗೆದ್ದವ್ರಿಗೆ 1,000 ರೂಪಾಯಿ ನನ್ನ ಕಡೆಯಿಂದ. ಓಹೋ ಇಲ್ಲಿಲ್ಲ, ನೀನು ಅಕ್ಕಯ್ಯ ಶ್ರೀಮಂತ ಮನೆ ಮಗಳು. 1,000 ಅಷ್ಟೇನಾ? ಹಾಂ ಸರಿ ಆಯ್ತು ಕಲ್ಸು. ಗೈಸ್ ಇದಕ್ಕೆ ಏನೇನು ಹಾಕೊಳ್ಳಿ, ಆಲೂಗಡ್ಡೆ, ಬಟಾಣಿ, ಈರುಳ್ಳಿ, ಆಮೇಲೆ ಖಾರದ ಪುಡಿ, ಚಾಟ್ ಮಸಾಲ, ಪಾನಿಪುರಿ ಮಸಾಲ ಏನೇನು ಹಾಕೊಳ್ಳೆ. ಗೈಸ್ ಟೈಮಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ 2 ನಿಮಿಷಕ್ಕೆ. ಗೋ ಸ್ಟಾರ್ಟ್. ತಿನ್ನಮ್ಮ ಸುಮ್ಮನೆ ತಿನ್ನಮ್ಮ. 1 ಬೇಗ ಹಾಕ್ತೀನಿ, ಕಾಡಿ ಕಾಯಿಸ್ಬೇಡ. 1 ಜಲ್ದಿ ತಿನ್ಬೇಕು. 2 ನಿಮಿಷ ಟೈಮು. ತಿನ್ನು. ಟೇಸ್ಟ್ ಚೆನ್ನಾಗಿಲ್ವಾ? ಹಾಂ ತಿನ್ನಮ್ಮ ಜಲ್ದಿ. 2 20 ನಿಮಿಷಕ್ಕೆ ಅಡ್ತೀನಿ ಇದೆಯಾ? 20 ಸೆಕೆಂಡ್ಗೆ. ಹಾಂ ಇದು 20 ಸೆಕೆಂಡ್ಗೆ. ನಾನು ನೋಡು ನಮಗೆ ತಿನ್ನಕ್ಕೆ ಬರಬೇಕಂಡ್ರಿ ಬೇಗ. ತಿನ್ನಮ್ಮ ಬಾಯಿ ಆಡ್ತು ಟಕ ಮಿಷಿನ್ ನೋಡ್ದಂಗೆ. 1,000 ಬೇಕು. ಎಷ್ಟೈತೆ? 3 ಐತೆ. 3 ಬೇಗ ಸುಮ್ಮನೆ ನೋಡು. ಯಾರು ಪಟ ಅಂತ ತಿನ್ಬೇಕಲ್ಲಿ. 3 ಏನಾಗಿದ್ದು? 4 ತಿಂತ ತಿನ್ನು. ಅಯ್ಯೋ ಏನವ ನೀನು. 4ನೇದು ಐದು ಅಡಿಕೆ. ಗೈಸ್ 1 ನಿಮಿಷಕ್ಕೆ 4 ಐತೆ ವಸಂತಮ್ಮ. ಎಷ್ಟಾಯ್ತಮ್ಮ? 4 ಆಯ್ತಾ? ಎಷ್ಟು? 5 ಆಯ್ತಾ? 5 ರುಬ್ಬಲೆ ಮರಿ ರುಬ್ಬಲೆ. 30 ಸೆಕೆಂಡು. 5 ಆಯ್ತಾ? 5 ಆಯ್ತು. 6ನೇದಾ? ಹಾಂ 6. ಅಷ್ಟೇ ಬಿಡ್ತೈತಿ ತಿನ್ನೋದು. 6 ಆಯ್ತು. ತಿನ್ನು ತಿನ್ಬಿಟ್ರೆ 7 ಆಯ್ತು. 7 ಕಂಪ್ಲೀಟ್ ಆಯ್ತು. 10 ತಿನ್ನೆ ಆಗಲ್ವಾ? ಮಾತಾಡಕ್ಕೆ ಅಷ್ಟೇ ನೀನು. ಅಲ್ಲಿ ಮಾತಾಡಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಆಯ್ತು. ತಿನ್ಬಿಟ್ಟು ಕರೆಕ್ಟ್ ಹಾಕೊಂಡ್ಬಿಡ್ತು. ಎಷ್ಟಾಯ್ತು? 7. ಗೈಸ್ ವಸಂತಮ್ಮನ 2 ನಿಮಿಷದ ಪಾನಿಪುರಿ ಕೌಂಟ್ ಬಂದು 7.
ಸರಿ ಬಾಚಿಗೆ ಕುಡ್ಕಾದನ ಆಯ್ತಾ ನೀನ್ ಬರಪ್ಪ ನಡಿ ಇವಾಗ 7 ಆಯ್ತು. ಅಪ್ಪ ಏನಾದ್ರು 8 ತಿಂತು ಅಂತಂದ್ರೆ ಅಪ್ಪ 8 ತಾಯಿ 9 ತಿಂತು ಅಂತಂದ್ರೆ ನೀನು ಎಲಿಮಿನೇಟ್ ಆಚಿಗೆ ನೀನು ಅಷ್ಟೇ. ನೆಕ್ಸ್ಟ್ ಫೈನಲ್ ರೌಂಡಿಗೆ ಇಲ್ಲ ನೀನು. ಬಾ ಕಾಸು ಕೊಡಲ್ಲ ನಿಂಗೆ. ನಿನ್ಗೇನ ಕಮ್ಮಿ ಅಪ್ಪ ತಿಂದ್ಬಿಡ್ತು ಅಂತಂದ್ರೆ 2 ನಿಮಿಷಕ್ಕೆ ಅಪ್ಪ ಕಮ್ಮಿ ತಿಂತು ಅಂತಂದ್ರೆ ಅವಾಗ ನೀನು ಇರ್ತೀಯ ಫೈನಲ್ ಇರ್ತೀಯ ನೀನು. ಗೋ ಸ್ಟಾರ್ಟ್ ಆಯ್ತು. ತಿನ್ನಪ್ಪ ಒಂದು ಹೆಂಗೆ ಕಡಲೆ ಹಾಕದಲ್ಲಮ್ಮ. 1 2 10 ಸೆಕೆಂಡ್ 2 3 7 ಇವಾಗ 8 ಬಾಯಕ್ಕೆ ಹೋದ್ರೆ 8 ಅಲ್ಲಿ ನೋಡಲ್ಲಿ ನೀನು ಇದ್ದಲ್ಲಿ 8 ಅಲೆಯಲ್ಲಿ ಇನ್ನು 40 ಸೆಕೆಂಡ್ ಅದೇ. 8 9 ಅಪ್ಪ ಬಿಡಪ್ಪ ತಿನ್ಬೇಡ. ಫೈನಲ್ ನೋಡಿ ಸೆಲೆಕ್ಟ್ ಆಗ್ತೀನಿ. ಹೆಂಗೆ ನೀನು ಸೆಲೆಕ್ಟ್ ಆಗಿದೆ ಲೆಕ್ಕ. ತಾಯಿ ತಿನ್ನೋಕೋಬೇಡ ಬಿಡು ಸಾಕು ಮಾಡು. ನಾನು ಸ್ಟಾರ್ಟ್ ಆಗ್ತೀನಿ. ನೀನು ಬೇಗ ನಿಲ್ಸ್ಬೋದು. ಚೆನ್ನಾಗಿ ತಿನ್ನು ನಿನ್ ಬಿಟ್ಟಿದ್ದು. ಇವಾಗ ತಾಯಿನ 8 9 ತಿಂದು ಅಂತಂದ್ರೆ ಅಮ್ಮ 7 ತಿಂದಿರೋದು. ತಾಯಿ 8 ತಿಂದು ಅಂದ್ರೆ ಇಬ್ರು ಸೆಲೆಕ್ಟ್ ಆದಂಗೆ ಬಿಡು ತಿನ್ನಕೊಂಡು ಸಾಕು. ನಿಲ್ಸ್ತೀಯಾ ನಿಲ್ಸಪ್ಪ. ನೀನು ಮಾತಿಲ್ಲಪ್ಪ ನಿಲ್ಸಪ್ಪ. ನಿಂಗೆಲ್ಲ ಗೆಲ್ತ್ಯಾ? ಓ ಎಷ್ಟಾಯ್ತು? 9 ಆಯ್ತು. 10 ಸಾಕನಪ್ಪ. ಸಾಕನಪ್ಪ ಅಷ್ಟೇ ಬಿಡು. ಆಗೋದಿಲ್ಲ ಅಲ್ಲಿ ತಿನ್ನಕ್ಕಾಗಲ್ಲ. 13 ಸೆಕೆಂಡ್ ಬಿಡು. 10 ಆಯ್ತು ಸಾಕು ಬಿಡು. ಮುಗಿತಾ ಕ್ಲೋಸ್. 10 ಹೊಟ್ಟೆ ತುಂಬಿಸ್ಕೊಡ ನೀಳು ಅಂತ. ತಿನ್ಕೊ ತಿನ್ಕೊಳಪ್ಪ. 11 ಇದು ಬಾ ಗೈಸ್. ನಮ್ಮ ಅಪ್ಪ 11 ತಿನ್ನದೆ, ನಮ್ಮ ಅಮ್ಮ 7 ತಿನ್ನದೆ. ನಮ್ಮ ಅಪ್ಪನ 4 ಜಾಸ್ತಿ. ಇವಾಗ 7 ಚೆಕ್ ಮಾಡ್ತೀನಿ ಇರು ಗೈಸ್. ಆಗ್ತಾ ಇದ್ದೀನಿ ನನ್ನ ತಂಗಿಗೆ. ಇವಾಗ 2 ನಿಮಿಷ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್. ಕೈ ಖಾಲಿ ಮಾಡ್ರಿ ಅಂತ ಹೊಡೆ. 3 ಆಯ್ತು. 4 ನೆತ್ತಿಗೆ ಇರತ್ತಮ್ಮ. 6 ತಿಂದು. ಇದು 7ನೇದು. ಹೌದಾ? ನನಗೇನಪ್ಪ ಅಷ್ಟು ಇರಂಗದಲ್ಲೋ. 7ನೇದು. ಇನ್ನು 1 ನಿಮಿಷ ಅಂತೆ. 1 ನಿಮಿಷ ಅಂತ 7 ತಿಂದ್ಬಿಟ್ಟು ಹೊಡೆ. ಇದಾಯ್ತು ಅಂದ್ರೆ 8. ತಾಯಿ ಕ್ರಾಸ್ ಆಯ್ತು ಅಂತ ಫೈನಲ್ ರೌಂಡ್ ಸೆಲೆಕ್ಟ್ ಆದೆ. ತಿಂತೆ ನಿಲ್ಸ್ತೀಯ ಸಾಕಾ? ತಿನ್ಬಿಡು ನೋಡಿ. ಇದು ಬುದ್ಧಿವಂತ ಲಕ್ಷಣ. ಅಪ್ಪ ಹಾಗೆ ಮಾಡೋದು. 8 ತಿಂಗಳು ನಿಲ್ಸ್ಬೋದಿತ್ತಾ? 11 ತಿಂತ. ಇವಾಗ 4 ಹೊಟ್ಟೆ ತುಂಬಿಡೋದೆ. ಇವಾಗ ಇನ್ನು ಎಷ್ಟು ತಿಂತ ಅಮ್ಮ ಮನೆ ಎಷ್ಟು ತಿಂತದೆ ಗೈಸ್? ಅಯ್ಯೋ ಗೈಸ್ ಕರೆಕ್ಟಾಗಿ 51 ಸೆಕೆಂಡ್ ಬಿಕ್ಕಿತ್ತಿನ. 1 ನಿಮಿಷ 9 ಸೆಕೆಂಡ್ಗೆ 8 ತಿಂದವಳಿ. ಇನ್ನ ಪಕ್ಕ ಒಂದು 10 ತಿಂಗಳು 15 ತಿಂಗಳು ಪಕ್ಕ 2 ನಿಮಿಷಕ್ಕೆ ಇವಳು ಇವಳಾಗ ಎದ್ದೋಳು ಗೈಸ್. ಇವಾಗ ಫೈನಲ್ ರೌಂಡಿಗೆ ನಮ್ಮ ಅಪ್ಪ ಮತ್ತೀಗ ತಾಯಿ ಸೆಲೆಕ್ಟ್ ಆಗೋದು. ಜಾಸ್ತಿ ತಿಂದವ್ರು ಲೆಕ್ಕ. ಜಾಸ್ತಿ ತಿಂದವ್ರು ಕಾಂಪಿಟೇಷನ್ ಮಾಡ್ತೀವಿ. ಇವಾಗ ಸೋತ ಕಮ್ಮಿ ತಿಂದ ಸೋತಾಗಿ ನೀನು ಲೆಕ್ಕ. ಇವಾಗ ನಾನು ಹೇಳಿ ಜಾಸ್ತಿ ತಿನ್ಬೇಕು ಅಂತ. ಇವಾಗ ಫೈನಲ್ ರೌಂಡು ಹಂಗೆ ಸ್ಟಾರ್ಟ್ ಮಾಡಿದ. ಫೈನಲ್ ರೌಂಡ್ ನಾನು ಫಸ್ಟ್ ನೀನು ಪಾರ್ಟಿಸಿಪೇಟ್ ಮಾಡ್ತೀಯಾ? ಬೇಡ ನೀನು ಮಾಡ್ಬಾ. ಇವಾಗ ಹೆಂಗ್ ಕೊಡ್ತೀನಿ ಟಾಸ್ಕು. ಈ ಸೆಂಟ್ರಾಗಿ ನೀವು ಇಕ್ಕಳ್ರಿ. ನಿಮ್ಗೆ ಸ್ಪ್ರಿ ಕೊಡ್ತೀನಿ, ನಿಮ್ಗೊಂದು ಸ್ಪ್ರಿ ಕೊಡ್ತೀನಿ. ಇಬ್ರು ಕೌಂಟ್ ತಂಡಿ ರವಿಶನ್ ಕಡೆ ಬಿಡ್ತೀನಿ, ಧನುಷ್ ಕಡೆ ಬಿಡ್ತೀನಿ. ನೀವು ಪಾಡಿ ನೀವ್ ಯಾಕಂದ್ರೆ ನೀವು ಎಷ್ಟು ಬೇಕಾದ್ರೆ ಎಷ್ಟನ್ನ ಇದಾಕಳ್ರಿ, ಎಷ್ಟನ್ನ ತಿನ್ರಿ ಹಂಗೆ ಕೊಡ್ತೀನಿ ನಾನು. ಸರಿನಾ? ಪೂರಿ ಎಲ್ಲ ಎಷ್ಟು ಬೇಕಾದ ಕಡೆ ನಿಕ್ಕಿ ಮುಂದೆ ನಿಮಿಷ ಎಷ್ಟು ಕಡೆ ಫುಲ್ ದಿನ ಕೊಡ್ತೀರಾ ನೀವು? ತಿಂಗಳ ನಂಗೆ ಗೊತ್ತು ಸಾಧ್ಯನೇ ಇಲ್ಲ. ತಿಂದ 20 ತಿಂತೀರಾ. ಫಸ್ಟಿಂದ 0 ಕೌಂಟು. ಇಬ್ರು ಇಲ್ಲೇ ಇರ್ತೀವಿ. ಎಷ್ಟು ಬೇಕಾದ್ರೆ ಎಷ್ಟು ಎತ್ಕೊಳ್ರಿ. ಹಾಕೊಂಡಿ ಕೈಗೆ ಇಟ್ಕೊಳ್ರಿ. ಬೇಕಾದ್ರೆ ಬಣ್ಣ ಸೈಡ್ ತಿನ್ಕೊಳ್ರಿ. ಸ್ವಲ್ಪ ಇಬ್ಬಿಬ್ರು ಒಂದೇ ಸಲ ಕೊಡ್ಬೇಕು ತಿನ್ಕೊಳ್ರಿ. ಸರಿನಾ? ನಿಮಗೆ ನೀವೇ ಹಾಕೊಳ್ರಿ ಎಷ್ಟು ಬೇಕಬಹುದು. ಸರಿನಾರಪ್ಪ? ನೀನೇ ಕೈ ತೊಳ್ಕೊಂಡು ಹಾಕೊಳ್ರಿ ಹೇಳ್ತೀನಿ. ಮಾತಾಡ್ತಿದ್ದ ಗೈಸ್ ಇವಾಗ ಹೆಂಗಪ್ಪ ಅಂತಂದ್ರೆ ನಾವು ಯಾರಾದ್ರೂ ಹಾಕಿದ್ರೆ ಸುಮ್ಮನೆ ಟೈಮ್ ಆಗ್ತದೆ. ಜಾಸ್ತಿ ಡ್ಯೂರೇಷನ್ ಆಗುತ್ತದೆ. ಈ ಕಡೆ ನಮ್ಮ ಅಪ್ಪ, ಈ ಕಡೆ ನಮ್ಮ ಅಮ್ಮ, ಈ ಕಡೆ ತಾಯಿ, ಈ ಕಡೆ ನನ್ನ ತಂಗಿ, ಈ ಕಡೆ ನಮ್ಮ ಅಪ್ಪ ಕೊಂಡಿಸ್ಬಿಟ್ಟು ಅವರಷ್ಟು ಅವರೇ ಹಾಕೊಂಡು ಅವರೇ ತಿನ್ನೋದು. ಅವಾಗ ಕೊಂಡ್ತಾನೆ ನಾವು ಇಬ್ರು ಯಾರು ಜಾಸ್ತಿ ತಿಂತಾರೆ ಅಂತ. 3 ಜನ ಹಾಕೊಡು. ಫಸ್ಟ್ ಒಂದು 5 ಹಾಕೊಡು. ತಿಂದು ಇನ್ನೊಂದು 2 ಹಾಕಿ ತಿಂದು ಫಸ್ಟು. ತಿನ್ನಲ್ಲ ಒಂದೇ ಸಲ ಹಾಕೋಣ ನೋಡೋಣ. ಅತಿ ತಿನ್ನಬಾರ್ದು. ಹೋಗಿ ತಿಂದಾಗ ನಮ್ಮ ಕಳ್ಳ ಮಕ್ಕಳು ನಮ್ಗೆ ತಿನ್ನಕ್ಕೆ ಬರ್ತಿರ್ಲಿ ವಯಸ್ಸಲ್ಲಿ. ಅವನಿಗೆ ಹಿಡಿತಾ ಇಲ್ಲ. ಅಯ್ಯೋ ಕಸ್ಕೊಂಬಿಟ್ಟ ಅವನು. ಒಂದೇ ಸಲ ಹೊಳಿಬೇಕು ತಮ್ಮಿ. ಒಂದೇ ಸಲ ಹೊಳಿಕೋಬೇಕು ನೋಡೋಣ. ಪೂರ್ತಿ ಒಂದೇ ಸಲ ಹೊಳಿಕೋಬೇಕು. ಅಯ್ಯೋ ಎಲ್ಲ ಸೊಟ್ಟಿ ಬಿಡ ಕಣ್ರಿ. ಗದ್ದಲ ಇವನು ಚೆಲ್ತಾರೆ. ಸುಮ್ಮನೆ ಕೊಕ್ಕಿ ಬಿಟ್ರೆ ಆಮೇಲೆ ಕಡೆ ತಿಂದ್ರು ಅರ್ಧನೇ. ಇವ್ನು ಹಾಕಂತಾನೆ ಅರ್ಧ ತಿನ್ನಿ ಹಾಗಿಲ್ಲ ಅಂದ್ರೆ ಇವಾಗ ರೂಲ್ಸ್ ಗೊತ್ತಾ? ಅಪ್ಪ ರೂಲ್ಸ್ ಗೊತ್ತಾನಪ್ಪ. ಇವಾಗ ಟೈಮಿಗೆ ಮೇನಿಲ್ಲ. ಹೈಯೆಸ್ಟ್ ಕೌಂಟು. ನೀನು ಕೂತ್ಕೆತಾಗ ತಿನ್ನು.
ಗಂಟ್ಲಿಂದ ಆಚೆ ಬರ್ತಕ್ಕ ತಿನ್ನು ಹಾಗೆ ಜಾಸ್ತಿ ತಿನ್ನೋದು ಲೆಕ್ಕ ಫಸ್ಟು 0 ಕೌಂಟ್ ಇವಾಗ ಸರಿನಾ ಆನ್ ಮಾರ್ಕ್ ಸೆಟ್ ಗೋ ಪಕ್ಕ ಪ್ರೊಸೀಜರ್ ಮಾಡಬೇಕು ಬರೀ ಪೂರಿ ಪಾನಿ ಚೆನ್ನಾಗಿಲ್ಲ ಅದನ್ನ ಹಾಕೊಂಡ್ಲೇಬೇಕು ಅದನ್ನ ಇಬ್ರದ್ದು ಒಂದೊಂದಾಯ್ತು ಅಮ್ಮ ನೀನು 5 ಕೌಂಟ್ ಇಕ್ಕಳಮ್ಮ ನೀನು ಸುಳ್ಳೆಳಗಿಲ್ಲ ನೀವು ಕೌಂಟ್ ಇಕ್ಕಳ್ರಿ ಆಮೇಲೆ ವಿಡಿಯೋದಲ್ಲಿ ತಗೊಳಕಂತೀರ ಸುಳ್ಳೆಳ್ರಿ ಗೈಸ್ ತಾಯಿದು 2 ಆಯ್ತು ನಮ್ಮ ಅಪ್ಪಂದು 2 ಆಯ್ತು ಒಂದು ತೊಟ್ಟೆನ ತೊಟ್ಟಿಸ್ತಾಳೆ ನೋಡಿ ಆಚೆಗೆ ಹೆಂಗೆ ತಿಂತಾಳೆ ನಗ್ಬೇಡ ನಮ್ಮ ಅಪ್ಪಂದು 5ನೇದು ಹಿಂಗೆ ಗೋಲ್ಗೊಬ್ಬಟ್ಟು ಕೊಟ್ಟಿದ್ದು ನಾನು ಇದ್ದೇ ಬಟ್ಟೆ ಒಂದ್ಸಲಿ ಇದಾಕ್ಬಿಟ್ಬಿಟ್ಟು ಜೋಳ ಚಿಪ್ಸು ನಮ್ಮ ಅಪ್ಪನ 6ನೇದು ಸೋರೈತಲ್ಲ ಅಲ್ಲಿ ಇಬ್ರದ್ದು 6ನೇದು ಒಂದೇ ಸಲ ಹಾಕೊಂಡ್ರಿ ಇಬ್ರು ನಮ್ಮ ಅಪ್ಪನ 7ನೇದು ಇಬ್ರು ಆಟಗಾರರ ಪೈಪೋಟಿ ಒಂದೇ ಸಮ ಗೊತ್ತೈತೆ ಯಾರ್ದು ಹಿಂದೆ ಇಲ್ಲ ಯಾರ್ದು ಮುಂದೆ ಇಲ್ಲ ಗಂಡನ ಬಕಾಸುರ ಈಗ ನಿನ್ ಮಗಳು ಬಕಾಸುರಿ ಅಲ್ವಾ ಯಾಕೆ ಬಟ್ಟೆನೆಲ್ಲ ಸೋರ್ಸ್ಕೊಂಡ್ಬಿಟ್ಟಾಳ ಅವಳು 7 ಆಯ್ತಾ ನೆಕ್ಕಾಕ್ಬಿಟ್ಟ ವಯಸ್ಸು 8ನೇದು ನಮ್ಮ ಅಪ್ಪಂದು 8ನೇದು ಇನ್ನೆಷ್ಟೊತ್ತ ಅಪ್ಪಂದು ತೋತವಾ ಏನು ಹೇಳ್ತಾನೆ ಇಲ್ಲ ಇಬ್ಬರು ಸಿಕ್ಕಿದ್ರೆ ಚಾನ್ಸ್ ಅಂತ ಬಾರಿಸ್ತವ್ರೆ ಗೈಸ್ ತಾಯಿ 9ನೇದು 1000 ರೂಪಾಯಿ ಬರ್ತದೆ ಅಂದ್ರೆ ಕೊಡ್ತೀನಮ್ಮ ನಮ್ಮ ಅಪ್ಪಂಗೂ 9ನೇದು ಸುಮ್ಮನೆ ಕೌಂಟ್ ಮಿಸ್ ಆಗ್ಬಾರ್ದು 9ನೇದು ಏನಂತ ಉಂಡ್ಬಿಟ್ಟೆ ಆಗಲ್ಲ ಅಂತ ಉಂಡ್ಬಿಟ್ಟೆ ಆಗಲ್ಲ ಕಡ್ರಲ್ಲ ಯಪ್ಪ ನನಗೆ ಬಡಪ್ಪ ಒಂದೇ ಈಗ ಅಲ್ಲಿ ಎಷ್ಟಾಯ್ತು 9 ಆಯ್ತು 9 ಇವಳು ಊಟನೇ ಮಾಡಿದೆ ಇವಳು ಸುಮಗೆ ಓದಾದೆ ನಾನ್ ಬಂದಿದ್ದೆ ಪಕ್ಕ ಹೊಡ್ತಾಕೇನೆ 11 ಈಗ 9 ಆಯ್ತು 15 ಗೈಸ್ ಇಬ್ರದ್ದು 15 ಸ್ವಲ್ಪ ಸ್ಲೋ ಆಯ್ತು 22 ತಿಂದಲಯ್ಯ ನೀನು ಮಡಗಿದ್ವಿ ಗೊತ್ತಾಯ್ತು ನೀನು ಗೈಸ್ 15ನೇದು ಇವಳ್ದು 15ನೇದು 10 ಮುಗೀತು ಪೂರ್ಣೆ ಕಲಿಬೋದಲ್ಲಪ್ಪ ಅವಳು ನಾಳೆ ಹೋಯ್ತಲ್ಲಿ ಅಷ್ಟೇನಾ 10 ಕೆಪಾಸಿಟಿ ಇದು 10ನೇದು ಗೈಸ್ ನಮ್ಮ ಅಪ್ಪನ 11 ತೊಳಿಗೆ ಹೋಗ್ತಾ ಅಂತ ಇನ್ನು 11 ಕೈ ಹಾಕಿಲ್ಲ 11 ಹೋಯ್ತು ತೊಳಿಕೆ ಗಂಗಬೇರವ್ರು ಮುಂದೆ ಅವರೇ ಕೈ ಚಪ್ಪಳೋರು ಮುಂದೆ ಕೊಟ್ಟಾಯ್ತು ಗೈಸ್ ನಮ್ಮ ಅಪ್ಪ 11 ಹೋಯ್ತು ನನ್ನ ತಂಗಿ ನಾನು 11ಕ್ಕೆ ಇವಾಗ ತುರುಕ್ತಾವಳೆ ಗೈಸ್ ತನ್ನ ತಂಗಿ 11ನೇದು ಇವಾಗ ಒಳಗೆ ಹೋಯ್ತು ನಮ್ಮ ಅಪ್ಪನ 12ನೇದು ಒಳಗೆ ಹೋಯ್ತು ಗೈಸ್ ಇವಾಗ ಪೈಪೋಟಿ ಇದರಲ್ಲಿ ಒಂದು ಪೂರೆಯಿಂದ ಸತತವಾಗಿ ಮುನ್ನುಗ್ಗಿದ್ರು ಗಂಗಭೈರಪ್ಪನವರು 12ರವರೆ ಉಮಾದೇವಿ ಅವರು ಸ್ಲೋ ಆಗಿ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿ 11ಕ್ಕೆ ಸ್ಟಾಪ್ ಆಗವ್ರೆ 12ಕ್ಕೆ ಮುರಿಲ ಬೇಡ ಅಂತ ಮುರಿತವ್ರೆ ಪುರಿನ ನಮ್ಮ ಅಪ್ಪ ಇನ್ನೂ ಒಂದೇ ಸಮ ಓದ್ತಾನೆ ಅವ್ರ ಮಿಷಿನ್ನು 11 12 ಆಯ್ತು 13 ಹೋಯ್ತು 13 ಹೊರಟೋದು 2 ಎಳ್ಳೀಡು ಗೈಸ್ ನಮ್ಮ ಅಪ್ಪಂದು ಎಳ್ಳೀಡಾಯ್ತು ನನ್ನ ತಂಗಿದು ಇವಾಗ 12 1 ಲೀಡ್ ಆಯ್ತು 12 13 12 ಅಯ್ಯ ನೀನು ಟ್ರೈ ಮಾಡು 13 12 14 ಯಾರು ಹೇಳ್ತಾ ಇದ್ರು 50 ಅಂತ 14 12 15 ಆಗೋ ಸಾಧ್ಯತೆಗಳು ತುಂಬಾ ಐತೆ ಏನೂ ಇಲ್ಲ ಅಲ್ಲಿ ಅದೆಲ್ಲ ಇಲ್ಲ 14 12 ಓದ್ತೈತೆ ಒಂದು ತುರ್ಕು ತಾಯಿ ನೋಡು ನೀನು ಅಪ್ಪನ ಏನು ಡೌನ್ ಆಗ್ತದೆ ಅಪ್ಪ ಹೇಳ್ಕಂತಲ್ಲ ಅಷ್ಟೇನೆ 15 ಅಯ್ಯೋ ಒಂದು ತಟ್ಟೆ ಅನ್ನ ಉಣ್ಣಲ್ಲಪ್ಪ ಗೊಜ್ಜಲ್ಲಿ ಒಂದು 25 ಹೊಟ್ಟದು ಬೋಲರೆ 15 12 13 15 ಸಮೇ 16 13 ತಿನ್ನಪ್ಪ ಎಷ್ಟಿದೆ ತಿನ್ನಪ್ಪ ಹೋಗಿ ಕೊಡು ನೀನು ಗೆದ್ದಿ 13 16 ಇನ್ನೋರಿಗೆಲ್ಲ ಹೇಳ್ಬಾರ್ದು ಯಾರು ಗೆದ್ದಿತ್ತಾರ ಅವ್ರದೇ 13 16 ಸಂಬಳಮ್ಮ 1000 13 16 17
17 13 17 ಇನ್ನೂ ತಿಂತೇನಪ್ಪ 17 ತಿನ್ನು ಎಷ್ಟು ತಿಂತೀನಿ ನೋಡೋಣ 17 ಆಮೇಲೆ ಇಷ್ಟು ಕೊಡ್ತೀನಿ ನಿನ್ನ ಅಲಿಗಡ್ಡೆ ಆಗೋಯ್ತು ದಂಡಕ್ಕೆ ನಾವಿ ಇನ್ನೊಂದು ಎಣ್ಣೆ ತಿನ್ನೋಣ ಅಂತ ಅನ್ಸ್ತದೆ ಹೊಸ ನಮಗೆ ಇವಾಗ ಏ ಸುಂದರಮ್ಮ 17 17 17 18 18 ತಟ್ಟೆ ಬಡಿತಾರೆ ಅಪ್ಪು 18 ಹಂಗೊಂದು ಹಾಕಪ್ಪ ನೀನು ಹೋಗ ನಾಯಕಂತ ಹಾಕೈತೆ ನೀನು ಹೋಗ ಆ ಕಡೆಗೆ 18 18 ರವೀಶ್ ಕರಿ ಹೋಗ 18 ಕರೆಯಲ್ಲ ಮನೆ ಕಣ್ಣು ಕೊಳ್ಳಿ ಅಪ್ಪಂಗೆ 18 ತಿನ್ನು 19 ನಾನು ಇರ್ಬೇಕಾಗಿ ನಿನಗೆ ಇನ್ನೂ ಯಾಕೆ ಹೇಳ್ತೀಯಾ ಇಲ್ಲ ಇವಾಗ ಬಂದು ತಿನ್ಬಿಡ್ತೀನಿ 19 ಗೈಸ್ ನಮ್ಮ ಅಪ್ಪನ ಜೊತೆ ಕಾಂಪಿಟೇಷನ್ ಮಾಡಿ ಯಾರು ಹುಡುಗಿರು ಬರ್ಬೇಕು ಗೈಸ್ ನೋಡ್ರಿ ಇವಳೇನೋ ನನ್ನ ತಂಗಿ ನೀವು ಮೀಸ್ಬಿಡ್ತಾರೆ ಅಂತ ಅನ್ಕೊಂಡೆ ಅಷ್ಟೇ ಟುಸ್ಪಟ್ ಹಾಕಿ ಟುಸ್ಸೆ 25 ಕಣಪ್ಪ ನಿಮ್ಮ ಅಮ್ಮನ ಕಣ್ಣೆ ಬಿದ್ದೋ ನನಗೆ ಕಣ್ಣಾಕಿ ಗೈಸ್ 20 ಕಂಪ್ಲೀಟ್ಲಿ ಒಳಗೆ ಹೋಯ್ತು 20 ಮುಂಚೆ ಎಷ್ಟು 11 31 ನಾನು ಇವಾಗ 32 ತಿಂದೆ ಅಂತ ನನಗೆ 1,000 ಕೊಡ್ತೀಯಾ ತಿಂತೆ ಅದೆಲ್ಲ ಬೇಡ ತಿಂದೆ ಕೊಡ್ತೀಯಾ ಕೊಡ್ತೀಯಾ ಇದೇ ಮತ್ತು ಅಂಗಡಿಗೆ ಇರಲಿ ಅಮ್ಮ ತಾಯಿ ಒಪ್ಪಿನೇ 31 ಇದ್ದದಪ್ಪ ನಾನು 32 ತಿಂದ್ರೆ ನನಗೆ ಕೊಡ್ಬೇಕು 1,000 ಇಬ್ರು ಸೇರಿ ಕೊಡ್ತೀರಾ ನಾನು 32 ಬೋಟಿ ಯಾವ ಫಸ್ಟ್ ನೋಡು ಅವ ಸರಿ ಆಯ್ತು ಅಂದ್ರೆ ಬಾ ಕೊಡು ಆಯ್ತು ಬರೀ ನಿಮ್ಗೆ ನಂಗೇನಿಲ್ಲ ಇವ್ ತಿನ್ಬಿಟ್ಟು ಈ ಬಿಸ್ನೆಸ್ ಕೊಡಿದ್ರೆ ಸೊರತದೆ 32 ತಿಂದೆ ಅಂದ್ರೆ ನನಗೆ ಕೊಡ್ಬೇಕು 1,000 ಕೊಡ್ತೀನಪ್ಪ ಓಕೆನಾ ಬಾ ಕೊಡ್ತೀನಪ್ಪ 32 ತಿಂದ್ರೆ ಗೈಸ್ ಬೇಡ ಏನಾದ್ರು ವೇರಿಯೇಷನ್ ಆಗ್ಬಿಟ್ರೆ ಆಮೇಲೆ ನಾಳೆಗೆ ಎಕ್ಸಾಮಲ್ಲಿ ಹೋಗ್ತಾತೀನಿ ಹೊಟ್ಟೆ ಗಿಟ್ಟೆ ಎಕ್ಸಾಮ್ ಅಂತಂದ್ರೆ ಸ್ವಲ್ಪ ಭಯ ಇದೆ ಎಕ್ಸಾಮ್ ನಾಳೆಗೆ ಎಕ್ಸಾಮ್ ಇದ್ರೆ ಪಕ್ಕ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಗೈಸ್ ಫೈನಲಿ ನಮ್ಮ ಅಪ್ಪ ಇವಾಗ ಈ ಗೇಮಿನ ವಿನ್ನರ್ ಆಗೋರೆ ಚಾಪಲ್ ಹೊಡ್ರಿ ಎಲ್ಲರೂ ಗೈಸ್ ಇದೆಲ್ಲ ಕ್ಲಿಯರ್ ಆದ್ಮೇಲೆ ನಾನು ಕೊಡೋದಿರಪ್ಪ ಫೋನ್ ಪೇ ಮಾಡಿ ಯಾಕಪ್ಪ ನೀನ್ ಕೊಟ್ಟಿಲ್ವ ತಿಂದಿಲ್ವ ಇವಾಗ 21 ನನ್ಗೊಂದು 1,000 ಕೊಟ್ಟರೆ 500 ಕೊಡ್ತೀನಿ ಬಿಡಪ್ಪ ನಿನಗೆ ಹೇಳಿ ನನಗೊಂದು 1,000 ಕೊಡ್ಬೇಕು ನಾನು ಯಾರಿಗಾನ ಕೊಟ್ಕೊಳ್ತೀನಿ ನನಗೆ ಆಯ್ತು ಕೊಡ್ತೀನಿ ಬಿಡಪ್ಪ ಅಮ್ಮ ಹೋಗಿ 1,000 ರೂಪಾಯಿ ತಮ್ಮ ನನ್ನ ಹತ್ರ ಇಲ್ಲಪ್ಪ ದೇವ್ರಾಣಿ ಏ ನಾನು ನಾಳೆಗೆ ತಗೊಂಡ್ ಕೊಡ್ತೀನಿ ಹೋಗು ಫೋನ್ ಪೇ ಮಾಡ್ಲೇನಪ್ಪ ತೋರಿಸ್ಬೇಕು ಫೋನ್ ಪೇ ಫೋನ್ ಪೋಯ್ ಇರಪ್ಪ ಕ್ಯಾಶೇ ಕೊಡ್ತೀನಿ ಗೈಸ್ ಇದೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಾನು ತಿನ್ಬಿಟ್ಟು ಒಂದು 2 ತಿಂತೀನಿ ಒಂದು 5 ತಿನ್ಬಿಟ್ಟು ವಿನ್ನರ್ ಅನೌನ್ಸ್ಮೆಂಟ್ ಮಾಡೋ ಸಮಯ ಇವಾಗ ಬರ್ತೀನಿ ಸಕ್ಸಸ್ಫುಲಿ ಎಷ್ಟು ತಗೊಂಡಾಗಿದ್ದು ಟೋಟಲ್ 20 ಫಸ್ಟ್ 11 ಆಮೇಲೆ 20 ನನ್ನ ತಂಗಿ ಆಮೇಲೆ 13 ಫಸ್ಟ್ ಎಷ್ಟು 7 20 ಗೈಸ್ 8 13 21 ನಮ್ಮ ಅಪ್ಪ 31 ಗೈಸ್ ಇದಕ್ಕಿಂತ ಇಲ್ಲಿ ನೋಡ್ತಿರೋ ವಿಡಿಯೋ ಯಾರು ಹುಡುಗಿರು ಕಾಂಪಿಟೇಷನ್ ಕೊಡೋರು ಯಾರು ಇದು ಹೇಳಿ ನಾವು ಅಪ್ಪನ ಜೊತೆ ಕಾಂಪಿಟೇಷನ್ ಮಾಡಿ ನಮ್ಮ ಮನೆಗೆ ಕರ್ಕೊಂಬತ್ತೀನಿ ಯಾರು ಸಬ್ಸ್ಕ್ರೈಬರ್ ಲಕ್ಕಿ ಸಬ್ಸ್ಕ್ರೈಬರು ಪಾನಿಪುರಿ ಚಾಲೆಂಜ್ ಮಾಡಕ್ಕೆ ಯಾರು ಬರಂಗಿದ್ರೆ ಮತ್ತೆ ನೀವು ಎಷ್ಟು ತಿಂದಿರೋದು ಕಮೆಂಟ್ ಮಾಡ್ರಿ ನಮ್ಮ ಅಪ್ಪ ಏನು ಸಾಯಂಕಾಲ ಊಟ ಮಾಡಿರಲಿಲ್ಲ ಅಂದ್ರೆ ಪಕ್ಕ ಒಂದು 50 ಹೋಗವು ಸಾಯಂಕಾಲ ಊಟ ಹೊಟ್ಟೆ ತುಂಬ ಊಟ ಹೊಡಿತಾನೆ ಗಾಯ್ಸ್ ಇವು ನನ್ನ ವಿಡಿಯೋ ನೋಡ್ತಿರೋರು ಎಷ್ಟು ತಿಂದಿರಾ ಅಂತ ಕಮೆಂಟ್ ಮಾಡಿ ನೋಡೋಣ ನನ್ನ ಊಟ ಹೇಳಿದಂಗೆ ಸೋಸಿದೆ 5,000 ಕೊಡ್ತೀನಿ ಇದೇ ಮತ್ತು ನೆಕ್ಸ್ಟ್ ಇನ್ನೊಂದ್ಸಲಿ ಚಾಲೆಂಜ್ ಮಾಡೋಣ ನೀನು ಬೇರೆ ಅಡಿಗೆ ಚಾಲೆಂಜ್ ಹೇಳು ಬೇಡ ಇದೆ ಬಿರಿಯಾನಿನೋ ಇಲ್ಲಾಂದ್ರೆ ಮಧ್ಯಾಹ್ನ ಅವೆಲ್ಲ ತಿನ್ನಲ್ಲ ಇದ್ರಾಗೆ ಮಾಡು ನನಗಿನ್ನ 2 ಜಾಸ್ತಿ ತಿಂದ್ರೆ 5,000 ನಾನು ಲಿಕ್ತೀನಿ ಅಲ್ಲೇ ಲೋಡದಾಗ ಕೊಟ್ಟು ಹಂಗೆ ಹೋಗಿ ಕೊಟ್ಬಿಟ್ಟು ಗೈಸ್ ಬಿಹೈಂಡ್ ದ ಸೀನ್ಸ್ ಆಫ್ ದಿಸ್ ವಿಡಿಯೋ ನೋಡಿ ಎಲ್ಲ ಗಲೀಜ್ ಅನ್ಬಿಟ್ಟವ್ರೆ ಇನ್ನ ಒಂದು ಮಗಕ್ಕೆ ಪಾನಿ ಬಿದ್ದಿದೆ ಇನ್ನ ಪೂರ್ಣ ಮಿಕ್ಕವೆ ನಾನು ಇನ್ನ ತಿಂದಿನೇ ಬರ್ರೆ ಇಲ್ಕಲ್ಲೇ ಹೊಟ್ಟದೆ ಒಳಗಡೆದು ನಮ್ಮ ಅಜ್ಜಿ ಮಾಡಿದ್ದೀನಿ ಇನ್ನೊಂದು 7-8 ಕಾತವೆ ನಮ್ಮ ಅಜ್ಜಿ ಅಷ್ಟು ತಿನ್ನೋ ಜಾಸ್ತಿ ತಿನ್ನಲ್ಲ ಒಂದು ಸ್ವಲ್ಪ ತಿಂತದೆ ಅದು ಎದೆಗೋರಿ ಗ್ಯಾಸ್ಟಿಕ್ಕು ಒಂದು 2 ಕೊಡ್ತೀವಿ ತಿನ್ನಲಿ ಅಂತ ಇನ್ನೇನು ಸಮಾಚಾರ ಅಮ್ಮ ಕಾಸಿಂದ ಕೊಡ್ಬಾರಮ್ಮ ನೀ ತಿನ್ನೋದು ಹೇಳ್ದಾರ ಬಿಡು ನಿನ್ಗೆ ಏನ್ ಅವೆಲ್ಲ ಬೇಡ ನೀನು ತಿನ್ನೋದು ಯಾರು ನಿನ್ನಟ್ಟೆ ತುಂಬ್ತು ನಮ್ಮಟ್ಟೆ ತುಂಬ ಯಾಕೋ ಹೊಟ್ಟೆ ತುಂಬಿಲ್ವ ನಿಂದು ನಾನು ಆತ್ಮತಾಡಿಲ್ಲ ಅಯ್ಯೋ ಇಷ್ಟೆಲ್ಲ ಉಂಡ್ಬಿಡ್ತೀನಿ ಬೇಡ ಅಂದಿದ್ದು ಈ ಹೊಟ್ಟೆಗುರಿ ತಿಂದ್ಬಿಟ್ಟು ನಿನ್ನಟ್ಟೆ ತುಂಬ್ತು ನಮ್ಗೆ 1,000 ರೂಪಾಯಿ ಅವ್ರು ಎಷ್ಟರ ತಿನ್ಲಿ ಗೆದ್ದವ್ರಿಗೆ ಕೊಡ್ಲೇಬೇಕು ನೀನು ನಮ್ಮ ಹತ್ರ ಇಲ್ಲ ಬಿಡು ಏನ್ ಮಾಡ್ತೀರ ಯಾಕೆ ಮಾಡ್ತೀರಾ
ಅಪ್ಪ ನನಗೆ ಗೊತ್ತಿಲ್ಲ ಅಪ್ಪ. ಯೋ, ಕಾಲ್ಸ್ಕೊಳಯ್ಯ. ಕಾಲ್ಸ್ಕೊಳಯ್ಯ ಅಲ್ಲಿ. ಕಾಲ್ಸ್ಕೊಳಯ್ಯ ಅಲ್ಲಿ ಏ, ನೀನು. ಅಮ್ಮ 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 ಏ, ಕೊಡ್ತೀನಿ ಅಂತ ಕಾಲ್ಸ್ಕ. ಕೊಡ್ತೀನಿ ಅಂತ ಯಾರು ಹೇಳಿದ್ದು? ನಾವ್ ಕೊಡ್ತೀವಿ ಅಂತ ಯಾರು ಹೇಳಿದ್ದು? ತಾಂಬ ಎಲ್ಲ ಕತೆ ಬೇಡ ಏ, ಎಲ್ಲ ಹಾಕ್ಬಿಡ್ತೀನಿ. ನಾನ್ ಹೇಳಿದ್ನಾ? ಏ ಅಮ್ಮ ಆರ್ಗನೈಸ್ ಮಾಡಿದ್ದು ಯಾರಮ್ಮ ಇದನ್ನ ಗೇಮ್ನ? ಗೇಮ್ ಆರ್ಗನೈಸ್ ಮಾಡಿದ್ಯಾರು? ಯಾರು ನನಗೆ ಗೊತ್ತಿಲ್ಲ. ನಾನು. ಇವ್ರೇ ಅಪ್ಪ ಇವ್ರೇ ನನಗೆ ಕೇಳ್ರಿ. ಅಮ್ಮನ್ ಕೇಳಿದ್ರೇನಪ್ಪ? ಅದು ಮಗನಿಂದ ನೂಲು ಅಮ್ಮನಿಗೆ ಹೋಗೋದು ಅಮ್ಮನೇ ಕೊಡ್ಬೇಕು. ಹ್ಞೂ ಕೊಡಮ್ಮ ಕೊಡ್ಬಾರಮ್ಮ. ಹೋಗ್ ತಮ್ಮಗು. ಯೋ ಏ ಮರ್ಗಯ್ಯ ನನ್ನ ಕುರಿ ಅಲ್ಲ. ಹೋಗಯ್ಯ. ಹೋಗಯ್ಯ. ಇದು ಭಾರಿ ಮೋಸ. ಏನ್ ಮೋಸ? ಮೋಸ ಅಂದ್ರೆ ಮೋಸ. ಈಗ ತಿನ್ನು ಅಂತ ಹೇಳ್ದಾರ ಯಾರು? ಏನ್ ತಿನ್ನು ಅಂತ? ಬಿಡು. ಇವಾಗ ನಿನ್ನ ಅಮ್ಮ ಅವರು ಬಾಯಿ ರುಚಿ ಹೆಂಗ್ ಸಿಕ್ತಾ ಈ 30 ಅದು ರುಚಿಯಾಗಿತ್ತು. ಬಾಯಿಗೆ ಅಡವಾರ ಸಿಗ್ತಾಳ. ಏ, ಐದೇ ತಿನ್ನಿ ನಾವು ಬೆಡ್ಡಿಂಗ್ ಯಾಕೆ ಕಟ್ಟಿಲ್ಲ? ಯಾರು? ನಾನ್ ಕೊಡು ಅಂತ ನಾನು ಹೇಳ್ದೋಳಲ್ಲ, ನಾನು ತಿನ್ನು ಅಂತ ಹೇಳ್ದೋಳಲ್ಲ. ಬೆಡ್ಡಿಂಗ್ ಕಟ್ಟೋದು ಯಾರು ಹೇಳ್ದಾರೆ ನಿಮ್ಗೆ? ನೋಡು ಒಡೆಯ ಪಡೆಯಕ್ ಬಂದ್ರೆ ನನ್ ನೋಡಿದಾರ ಪಾಪ ತಿಂತ ಮುಂದೆ ಅಂತ. ಅದಕ್ಕೆ ತಮ್ಗೆ ಹೋಗಿ ಏನು ಹೌದು. ಈಗ ಕಟ್ಟಿದ್ದಾರೆ ಯಾರು? ನಿನ್ನಿಕ್ಕ ಮಾಡ ನನ್ನ ಹತ್ರ ಈಸ್ಕೊಬಿಡಯ್ಯ ನೋಡೋಣ ನೋಡೋಣ. ನೀನು ಅಮ್ಮ ಅಮ್ಮ ಇನ್ ನೆಕ್ಸ್ಟ್ ಗೇಮ್ 500 ರೂಪಾಯಿ ಸುಮ್ಮನೆ ಮನ ಮಾಡೋಣ. 500 ರೂಪಾಯಿ ನಾನು ಕೊಟ್ರೆ ಹಾ. 5,000 ನಾನು ಅವತ್ತಿಲ್ಲಿ ಇಕ್ಲಿಲ್ಲ ಅಂದ್ರೆ ನೀವ್ ಹೇಳಿದ್ ನಾನು ಮಾಡ್ತೀನಿ. ಅಮ್ಮ ನೋಡಮ್ಮ. ನಾ ಕೊಡಲ್ಲ ಇವಾಗ. ಹೇ ಇವಾಗ 1,000 ರೂಪಾಯಿ 500 ರೂಪಾಯಿ ಗೇಮ್ ನೆಕ್ಸ್ಟ್ ಅವ್ರು ನೆಕ್ಸ್ಟ್ 500 ರೂಪಾಯಿ ಬೆಟ್ಟಿಂಗ್ ಅಂತ ಏ ಅವ್ರಿಗೆ. ಬೆಳಕಲ್ಲ ಕೊಡ್ತಾರೆ. ಈ ಇವ್ರ ತಿನ್ನ ಅಪ್ಪ ಮಕ್ಳೇ ನನ್ನ ಮಗಳು. ಇಲ್ಲ ಇವತ್ತು ನಾನು ಏನ್ ಮಾಡಿದ್ನ ನಿಮ್ಗೆ ಅದೇ ಕೆಲಸ ನನಗೆ ಮಾಡಿ ನಾನು ಮಾಡ್ತೀನಿ. ಮುಂದೆ ಇಕ್ತೀನಿ ವಯಸ್ಸು ನೆಕ್ಸ್ಟ್ ಪಾನಿಪುರಿ ಬೇಡ ಈ ಬಿರಿಯಾನಿಗೆ ಹೋಗಿ ಮಾಡಿ ಭಾನುವಾರ. ಮೋಸ ಮಾಡಿದ್ದೀರಾ? ಅಪ್ಪ ಬಿರಿಯಾನಿ ಕಾಂಪಿಟೇಷನ್. ನಾನು ಬಿರಿಯಾನಿ ತಿನ್ನಲ್ಲ. ಯಾಕೆ ತಿನ್ನಲ್ಲ? ನನಗೆ ನಮಗಿದ್ ಬೇಡ. ದೊಡ್ಡ ಮುದ್ದೆ ಆದ್ರೆ ಮುದ್ದೆ ಮಾಡೋಣ ಇನ್ನೊಂದ್ಸಲಿ. ದೇವ್ರು ಸೋತ್ಬಿಡ್ತೀನಿ. ಇದಾದಲ್ಲ ಹೋಯ್ತಲ್ಲ ಮೆಲ್ಲಿಗೆ. ಇಲ್ಲಿ ಇವ್ರು ಮಾಂದಾತ್ರು. ಯೋ ಯಪ್ಪ ಎಷ್ಟು 30 31 ತಾಯಿ 21 ನಾನ್ ಪುಷ್ಪಟಾಕಿ 7 ತಾಯಿ 21 ಇವನು ಆ ತಾರೀಕು ಇದೆಲ್ಲ ನಾನು ಬೇಡಪ್ಪ ಅಂದೆ. ಏನೋ ಕಿತ್ಕೊಂಡು ಆಮೇಲೆ ತಿತ್ಕೊಳ್ಳೋದಲ್ಲ ಯಾದ್ಗಿದೆ ಊರತ್ ಕಡ್ರಿ ಕಸ್ರು ಮೆಣಸಿನಕಾಯಿ ಅದು. ಆ ರಾಮ ಕೊಡಮ್ಮ ನೀನು ನನ್ನ ಕಡೆಯಿಂದ 1,000 ರೂಪಾಯಿ ಇದಾಗಲಿ ಇಸಿಗಣ ಪಸಿಗಣದಲ್ಲ ಸುಳ್ಳು. ಧನ್ಯವಾದಗಳು ಅಂತ ಕೊಡು ಹೇಳಿಸಿದ್ಕೆ ಕೊಡು. ಏನು ಮಾಡಕೋಬೇಡ ಅಲ್ಲಿ. ಯಪ್ಪ ಹೇಳಿ ಗಿಣಿಸ್ಬಾರ್ದು. ಏನ್ಸ್ಕೊತೀವಿ ನಾವು? ಆಯ್ತು ಕೊಡಮ್ಮ ಧನ್ಯವಾದಗಳು ಕೊಡಮ್ಮ. 1,000 ಕೊಟ್ಬಿಟ್ಟು ನೀವು ನಾಳೆ 5,000 ಇತ್ತು ಅಂದ್ರೆ ನಾವು ಯಪ್ಪ ಗೆದ್ದಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿಕ್ಕೆ ನಮ್ಮ ಬೇಡಿಕೆಗೆ ಕೊಟ್ಟು ಹೋಗಿ ಇಟ್ಕೊಟ್ಟಿಕ್ಕೆ ಧನ್ಯವಾದ. ಎಲ್ಲದಲ್ಲ ಇದು. ಯಪ್ಪ ಎಲ್ಲ ಕೂಡಿ ಪಡಿ ಚಿಲ್ಲರೆ ಪಾಲ್ರೆ ಕೊಟ್ಟಿದ್ದೀನಿ. ಬೇಕಾದ್ರೆ ಮಾಡಿಕೊಟ್ಟಿಲ್ಲ ಅಂದ್ರೆ ಬೇಡ ಅಂತ ಹೋಗ್ರಿ. ನಾವು ಅದೆಲ್ಲ ಒಪ್ಪಲ್ಲ. ಕರೆಕ್ಟಾಗಿ ಕೊಡ್ಬೇಕು. 1 ರೂಪಾಯಿ ಕೊಟ್ಬಿಟ್ಟು ನೀನು 900 ಕೊಟ್ಬಿಟ್ರೆ ಅಮ್ಮ 200 ರೂಪಾಯಿ ಕೊಡಮ್ಮ. ನಾಳೆ 900 ರೂಪಾಯಿ ಇನ್ನ 100 ರೂಪಾಯಿ ಬಿಡಿ. ನಾನು 5,000 ಇಕ್ಕೊಂಡು ನಾನು ಹೆಂಗೆ ಇಕ್ಕೊಂಡು 5,000 ರೂಪಾಯಿ 100 ರೂಪಾಯಿ ಕಮ್ಮಿ ಕೊಡು ಅಷ್ಟೇ. ಅವೆಲ್ಲ ನಡೆಯಲ್ಲ. ನೀನು 4,900 ರೂಪಾಯಿ ಕೊಡು. ಅಷ್ಟೇ. ಯಾರು ನೀನು ಏನು 4,900 ಕೊಡು. ಈಗ ಕರೆಕ್ಟಾಗಿ ಕೊಟ್ರೆ ನಾನು 5,000 ಈಗ ಆಯ್ತಪ್ಪ ಬಡ್ಡಿನ ಹಿಡ್ಕೊಂಡು 4,800 ರೂಪಾಯಿ ಕೊಡೋಗಯ್ಯ. ಏನು ಬಡ್ಡಿ? ಓಯ್ಯ ನೀನು ಬಡ್ಡಿ ಅದ ಹೆಂಗೆ ಇಟ್ಕೊಂಡ್ಬಿಡ್ತಾರೆ? ಹೋಗ್ಬೇಡಿ. ನೀವು ಅಸಲೇ ಕೊಟ್ಟಿಲ್ಲ ಬಡ್ಡಿ ಹೆಂಗೆ ಇಟ್ಕೊಳ್ಳಿ ನಾನು? ನಿನ್ನಟ್ಟೆ ತುಂಬ್ತಲ್ಲ ನಮ್ಮಟ್ಟೆ ತುಂಬ್ತಾ. ಈ ಹೊಟ್ಟೆ ತುಂಬ ಏ, ಅಮ್ಮ, ಆ 100 ರೂಪಾಯಿ ಇದು ಏನು ಹೇಳು ಕನ್ವೀನಿಯನ್ಸ್ ಇದು ಮೇಂಟೆನೆನ್ಸ್ ಫೀಸು ಏನು ಮೇಂಟೆನೆನ್ಸ್? ಇದೆಲ್ಲ ಪಾನಿಪುರಿ ಶೇರು. ಈಗ ಎಷ್ಟು ಸಮ ಎಷ್ಟು ಯಪ್ಪ ಇವಾಗ ಎಷ್ಟಪ್ಪ 100 ರೂಪಾಯಿ ಪಾನಿಪುರಿ, ಅದಕ್ಕೆ ಮಸಾಲೆ ಒಂದು 50 ರೂಪಾಯಿ ಚಾಟ್ ಮಸಾಲ, ಈರುಳ್ಳಿ ಬೆಳ್ಳುಳ್ಳಿ ಲೆಕ್ಕ ಕಟ್ರೆ ಒಂದು 205 ರೂಪಾಯಿ ಆಯ್ತು. ಬಿಡು 100 ರೂಪಾಯಿ ಶೇರ್ ನಿಂಗೆ ಗೆದ್ದಂಗೆ. ಲೆಕ್ಕ ಇಲ್ಲ. ಇದನ್ನ ಕರೆಕ್ಟಾಗಿ ಕೊಡ್ಬೇಕು ಬಡ್ಡಿ. ಇವಾಗ ನೀನ್ ಚೀಟಿಗೆ ಹೋದ್ರೆ ನೀನ್ ಚೀಟಿ ಇದ್ರೆ 100 ರೂಪಾಯಿ ಚೋರ್ಸ ಕೊಡ್ತೇ ಕೊಡೋದು ಅವ್ರಿಗೆ. ಯಾರಿಗೆ? 105 ರೂಪಾಯಿ 200 ರೂಪಾಯಿ ಅವ್ರಿಗೆ ಯಾರಿಗೂ ಕೊಡೋದು ನಾವು. ಕೊಡ್ತಾ ತಾಂತಾರಲ್ಲ ಅವ್ರಿಗೆ 200 ರೂಪಾಯಿ ಇಟ್ಕೊಂಡೆ ಕೊಡೋದು. ಹಂಗೆ ಇದು 200 ರೂಪಾಯಿ ಇದಕ್ಕೆ ಕರ್ಕೊಂಡ್ಬಿಡಷ್ಟು 100 ರೂಪಾಯಿ ಹೋಗು. ನೀವು ಕೊಡ್ಬೇಕಾರೆ 500 ರೂಪಾಯಿ ಕಮ್ಮಿ ಕೊಡ್ರಿ. ನಮ್ಗೆ 2 ರೂಪಾಯಿ ಮಾಡ್ಕೊಂಡು ಸಾಕು. ತಗೊಳಪ್ಪ. ಗೊತ್ತು ಇಸ್ಕೊಳಪ್ಪ. ಪೂರ್ತಿ ಗಾಳಿ ಕೊಟ್ಟೆ ನನ್ನ ಮಗಳಿಗೆ ಕೊಟ್ಟೆ ಅದು ಮಾಡಿರೋದಕ್ಕೆ. ನಿಂಗೆ ಗೆದ್ದಂಗೆ ಏನು ಮತ್ತೀಗ? ಯಾರಿಗೆ? ಅಪ್ಪೋ ಅದೆಲ್ಲ ಮೋಸ ಮಾಡಂಗಿಲ್ಲ. ಗೆದ್ದೊಳಗೂ ಸೋದಂಗೆ ಒಂದೇ ಸಂಬಂಧ ಇಲ್ಲ. ಇಸ್ಕೊಳ್ತೀನಿ ರೂಪಾಯಿ ಹೊಡೆದೈ. ಈಗ ನಾವಿಬ್ರು ವಿನ್ನರ್ ಅಲ್ಲನಪ್ಪ. ಬಿಡು ಸರ್ ಆಯ್ತು. ಶೇರ್ ಮಾಡ್ಕೊಂಡು ನೀನೆಲ್ಲಿ ವಿನ್ನರ್? ನೀವು ವಿನ್ನರ್ ಅದನ್ನು. ನಾವಿಬ್ರು ಸಮ ಒಂದು ಸ್ವಲ್ಪ ಏರುಪೇರು. ನಾನು ಮಾಡಿ ನಾವು ಕೊಟ್ಟಿಲ್ಲ. ನಾಳೆಗೆ ಹಂಗೂ ಏರುಪೇರು ಹತ್ತೀರಾ? ಇಬ್ರಿಗೂ ಡಿವೈಡ್ ಮಾಡ್ಕೊಡ್ತೀವಿ ನಾವು. ನಮಗೆ ಡಿವೈಡ್ ಮಾಡಬೇಕಲ್ಲ. ನಾನು ನಿಂತರ ಬಾಳಲ್ಲ. ಗೆದ್ರೆ ಒಬ್ಬ ಮಡಿಕೊಂಬೇಕು ನಾನು. ಆಯ್ತು ಗೆದಿಯಲ್ಲ ನಾನು ಬಂದು ನೋಡ್ತೀನಿ. ಹೌದಾ? ಚಾನೇನ್ ಮಾಡ್ಬೇಡ. ಈ ಹುಡುಗನ ಕೆಲ ನಾಳೆಗೆಲ್ಲ ಊಟ ನೀರೆಲ್ಲ ಬಿಟ್ಬಿಡ್ತೀನಿ. ಸಾಯಂಕಾಲ ತಕ್ಕ ಹಿಂಗೆ ಊಟ ನೀರು ಬಿಟ್ಬಿಟ್ಟು ವತಾರಕ್ಕೆ ಆಮೇಲೆ ರಾತ್ರಿಗೆ ನಾನು ಇವಳು ಏನು ಅನ್ಕೊಂಡಿದ್ದೆ ಕಡೆ ಗಾಯಸ್ ಇವಳು ಏನು ಅನ್ಕೊಂಡಿದ್ದೆ ತಂಗಿ ಸೋತು ಗೆದ್ಬಿಡ್ತಾಳೆ ಅಂತ. ಯಾವಾಗಲೂ ಪಾನಿಪುರಿ ಜೀವ ಬಿಡ್ತಾಳೆ ಅಷ್ಟೇ. ಬರೇ ಬಿಲ್ಡಪ್ಗಳು ಏನು ಇಲ್ಲ. ಸುಮ್ಮನೆ ಅಲ್ಲಿ ಬರೇ ಟೂಸ್ ಪಟಾಕಿ 21 ತಿಂದಿಲ್ವ ಅಂದ್ರು. ಯಾರು ಹೇಳಿ 21 ದಿವಸ ನೀನೇ ಬರಲ್ಲ. ನೀನು ನಮ್ಮ ಮನೆಗೆ ಬರೋದಿಲ್ಲ ಅಂತೇನಿದ್ದೆ ಯಾಕೆ ಅಂತ ಹೇಳು. ಹಾಕ್ ಬರ ಪಾಪ. ತಾಯಿ ಹೋಗಲ್ಲ. ನೀನು ಕಾಂಪಿಟೇಷನ್ ಕರ್ಕೊಂಬರ್ತಾನೆ ಒಜ್ಜಿನ ಪಾನಿಪುರಿ ಮಾಡಿದೀವಿ.
ಕೂತ್ಕೊಂಡು ತಿನ್ನೋಲ್ಲಪ್ಪ. ಪಾನಿಪುರಿ ಮಾಡಿದೀವಿ ನಾಳೆಗೆ ಅಲ್ಲಿ ನಿಂತ್ಕೊಂಡು ಬಟ್ಟ ಕೂಡ ತಿನ್ಕೊಳ್ಳಿ ನೋಡ್ತಾರೆ ಹುಡುಗಿರ್ತೀನಿ ನೋಡ್ತಿದ್ದಾನೆ ಕಾಲೇಜ್ ಹುಡುಗಿರು ಹಂಗೆ 20 ರೂಪಾಯಿ ಕೊಟ್ಟು ಇಸ್ಕೊ ಅಲ್ಲಿ ನಾಳೆಗೆ ಕೊಡೋ 20 ರೂಪಾಯಿ ಅವ್ರಿಗೆ ಪಾನಿಪುರಿ ಕೊಡ್ದು ಬರಮಲ್ಲಿ ಹೊಸ ಬಿಸ್ನೆಸ್ ಮಾಡಿ ಪಾನಿಪುರಿ ಬಿಸ್ನೆಸ್ ನೀನ್ ಟೇಸ್ಟ್ ಹೇಳಿ ಬೈಲಿ ಹೆಂಗದೆ ಅಂತ ಹೇಳಿ ಬರವಾ ನೀನ್ ಹೋಗ್ಲಿ ಆ ಮನೆ ಖಾಲಿ ಇದ್ರು ಪರವಾಗಿಲ್ಲ ಇಲ್ಲೇ ಮನೆಗೆ ಬಾ ನೀನು ಒಂದೊಂದಲ್ಲ ನಿಂದು ಕೈದಾಯ್ತು ಸೀರೆದಾಯ್ತು ಸೀರೆ ಓದ್ತಾ ಇಲ್ಲ ಅವ್ರ ಪಡಿಗದು ಕೈ ಕೊಡವ ಹೆಂಗಿಂದ ನೋಡೋಣ ಹೆಂಗಿಂದ ಕೊಡ ನೋಡೋಣ ನಮ್ಮೂರ್ ಮುಂದೆ ಹಾಕಿದ್ರೆ ಅಂಗಡಿ ಒಳ್ಳೆ ದುಡ್ಡು ನೋಡೋದಕ್ಕೆ ನೋಡಲ್ಲಿ ಮೂರಾಗ ಹಾಕು ನಿಮ್ಮ ಯಜಮಾನಿಗಳು ತಲೆಗಡಿ ತರ್ಸ್ಕೋ ನಮ್ಮೂರಾಗ ಬೇಜಾನವೆ ಅವ್ರಿಗೆ ಯಾವಾಗ ಹೆಜ್ಜೆಗೆ ಇಟ್ಕೊಂಡವ್ರೆ ಹೆಜ್ಜೆ ಬಂದವ ನಮ್ಮೂರಾಗ ಇಲ್ಲ ಪಾನಿಪುರಿ. ಅಲ್ಲೂ ಇಲ್ಲ ಇದು ನಮ್ಮೂರಾಗ ಮಾಡಿರು ವರ್ಕೌಟ್ ಆಗಿಲ್ಲ. ರೆಗ್ಯುಲರ್ ಅಲ್ಲೋಗ್ ಮಾಡ್ತಾನಲ್ಲಿ ಮಾಡ್ಲಿಲ್ಲ ಅಲ್ಲಿ ಗಂಟು ಊರಿಗೆ ಕಿತ್ಕೊಂಡೆಲ್ಲ ಹೊಡ್ತದೆ ಏನೂ ಇರಲ್ಲ ಕೆಮ್ಮಲು ಪಂದು ಎಲ್ಲ ಹೊಡ್ತದೆ ಅದು ಇದು ಮೆಡಿಸಿನ್ ಅದು ಡಾಕ್ಟರ್ ಹತ್ರ ಮಾಡ್ಸ್ಕೊಂಡ್ ಬಂದಿರೋದು ಅದು ಅದಕ್ಕೆ ಹುಡುಗಿರು ಕೆಮ್ಮೇನು ಬರಲ್ಲ ತಿನ್ನೋಕೆ ಪಟ್ಟ ಅಂತ ತಿಳ್ಕೊಂಬಿಟ್ಟಿತ್ತು ಒಂದೇ ಸ್ಲಾಪ್ ಓ ಹಂಗೆ ಬಾಯಿ ಹಾಕಲ್ಲ ಅವ್ರ ಅಪ್ಪ ಒಂದೇ ಸಲ ಇನ್ನೇನು ಒಂದ್ ಸಮೇತ ಪೂರ್ತಿ ಹಂಗೆ ಒಂದ್ ಎತ್ತ ಹಂಗೆ ಬಾಯಿ ಹಾಕಬೇಕು ಕಲ್ಸ್ಕೊಂಡ್ ತಿನ್ನೋದಲ್ಲ ಅದನ್ನ ಪಾಪ ಗೊತ್ತಾಗಲ್ಲ ಕಣ್ರಿ ಇದಕ್ಕೆ ಹೇಳ್ಕೊಡೋಯ್ತಾ ಒಂದ್ಸರಿ ಹೆಂಗೆ ಅಂತ ಅವ ಅದು ಒಂದು ಹೆಂಗಾದ ಪೂರ್ತಿ ಹಂಗೆ ಬಾಯಿ ಹಾಕೊಂಡು ಆಚೆ ಬಿಡ್ದಂಗೆ ಹಂಗೆ ಒಳಗಡೆನೆ ಬಾಯಿ ಮುಚ್ಕೊಂಡು ಹಂಗೆ ಒಳಗಡೆ ಕುರುಂಬೇಕು ಒಳ್ಳೆ ಕತೆ ಗೈಸ್ ಯಾರು ಊಟ ಮಾಡಿಲ್ಲ ನಾನು ಅನ್ನ ಇಕ್ಕಂಡು ನಾನು ಊಟ ಮಾಡ್ತೀನಿ ನಾನು ಇವರೆಲ್ಲ ತಿಂದರು ಹೊಟ್ಟೆ ತುಂಬ ನಾನೇ 2-3 ತಿಂದಿದ್ದು ಇನ್ನು ಆಯ್ತದ ಈ ಖಾಲಿನಾ ಆಯ್ತು ಖಾಲಿನಾ ಹಂಗೆ ಹಾಕ ಮಾಡ್ಕೊಂಡಿಲ್ಲ ಯಾರ್ದಂತ ಉಯ್ ಅದೇನು ಟೆಸ್ಟಿಂಗ್ ಕ್ಲಾಸ್ ಆದ್ರೆ ಇನ್ನೇನು ಅಕ್ಷರ ಕಾಣ್ದಿದ್ದು ಕೊಟ್ಟಿರೋದು ಅದು. ನನ್ನ ಹತ್ರನೂ ಇರೋದು ಇರೋದು ಗೈಸ್ ಹಂಗೆ ಕತೆ ಆಯಿತು ಎಲ್ಲ ಫ್ಯಾಮಿಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ ನೆಕ್ಸ್ಟ್ 5,000 ರೂಪಾಯಿ ಚಾಲೆಂಜ್ ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿರಿ 5,000 ರೂಪಾಯಿಗೆ ಬೇರೆ ಥರ ಕಮೆಂಟ್ ಮಾಡಿರಿ ಗೈಸ್ ಪಾನಿಪುರಿನೇ ಬೇಡ ಬೇರೆ ಏನಾದ್ರು ಫುಡ್ಡಿಂದ ಕಾಂಪಿಟೇಷನ್ ಕೊಡ್ರಿ ಈ ಬಿರಿಯಾನಿ ಆ ಥರ ಈ ಥರ ಮುದ್ದೆ ನಾವು ಬಿರಿಯಾನಿ ಹೆಂಗೆ ಬಂದ್ರೆ ಅಳತೆ ಅದು ಬಟ್ಲು ಹಾಕ್ಬಿಟ್ಟು ಅಳತೆ ಮುದ್ದೆ ಹಾಕೋಗೈತಿ ಆ ಥರ ಬೌದಲ್ಲಿ ಅಳತೆ ಅದು ಬಿರಿಯಾನಿ ಪರ್ಯಾನಿ ಬರಲ್ಲಪ್ಪ ಯಾಕೆ ಇದೆ. ಇಲ್ಲ ಇಂದ ಗೈಸ್ ನೀವು ಕಮೆಂಟ್ ಮಾಡಿರಿ ಯಾವ ಥರ ಬೇಕು ಅಂತ ನೆಕ್ಸ್ಟ್ ಚಾಲೆಂಜಲ್ಲಿ ಯಾವ ಥರ ಚಾಲೆಂಜ್ ಅಂದರೆ ಕಾಂಪಿಟೇಷನ್ ಇರಬೇಕು 5,000 ರೂಪಾಯಿ ಚಾಲೆಂಜ್ಗೆ ಇವ್ರು 5,000 ರೂಪಾಯಿ ಕೊಡ್ತಾರಂತೆ ಕಮೆಂಟ್ ಮಾಡಿ ಯಾವುದು ಅಂತ ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ಇಷ್ಟ ಆಗಿದೆ ಸುಮ್ಮನಿರ್ತೀಯಾ ಅಷ್ಟೇ ಸಾಕು ಈ ವಿಡಿಯೋದಲ್ಲಿ ಎಂಡ್ ಮಾಡೋಣ 9:30 ಇನ್ನೂ ಓದೋದೈತೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಅಲ್ಲಿವರೆಗೂ